ನಿರ್ವಹಿಸೋದ್ರೊಳಗೆ ಅರ್ಧ ಶ್ರಮ ಆಗ್ತದೆ. ಈ ಅದ್ದೇ ನಮ್ಮೂರು, ಈ ಪರಿಸರದಲ್ಲಿ ಹುಟ್ಟಿ ಬೆಳೆದಿರೋದು ನಾನು. ನಮ್ಮದು ಇದು 52ನೇ ವರ್ಷ ಇವತ್ತಿಗೆ ಕಂಪ್ಲೀಟ್ ಆಗುತ್ತದೆ. ನಾಳೆಯಿಂದ 53 ನಂದು. ಆಮೇಲೆ ನನ್ನ ಎಲ್ಲ ಆತ್ಮೀಯರು, ನಮ್ಮ ಹಿರಿಯರು, ನಮ್ಮ ಬ್ಲಾಕ್ ಅಧ್ಯಕ್ಷರು ವಿಜಯ್ ಕುಮಾರ್, ನಮ್ಮ ರಮೇಶ್ ಅವರು, ನಮ್ಮ ಚಂದ್ರಣ್ಣ, ಚಂದ್ರು, ಹನುಮಂತರಾಜು, ನಮ್ಮ ಜಗ್ಗಣ, ಇವರೆಲ್ಲ, ನಮ್ಮ ಮಿಥುನ್, ಶ್ರೀನಿವಾಸು, ತ್ರಿಭುವನ್ ಎಲ್ಲರೂ ಸೇರಿ ಇಲ್ಲಿ ಈ ಥರದ್ದು ನಮ್ಮ ಬಾಬು ಕಾಕೋಡು ಬಾಬು, ಇಲ್ಲಿ ಬಾಬು, ಶಿವು, ಮುನ್ರಾಜು ಎಲ್ಲ ನಮ್ಮ ಸ್ನೇಹಿತರುಗಳು ಸೇರಿ ಈ ಥರದ್ದೊಂದು ಇವತ್ತು ಹಬ್ಬನ ಶಶಿ ಇವರೆಲ್ಲ ಆಚರಣೆ ಮಾಡ್ತಿದ್ದಾರೆ. ಅನೇಕ ಸ್ನೇಹಿತರು ಬಂದು ಹೋಗಿದ್ದಾರೆ. ಎಲ್ರಿಗೂ ನಾನು ಇವತ್ತು ಧನ್ಯವಾದಗಳನ್ನ ಅನ್ಕೋತೀನಿ. ಇದು ಈ ಒಂದು ಗಾಳಿ, ಒಂದು ನೆಲ, ಒಂದು ಪರಿಸರದಲ್ಲಿ ಒಂದು ಅನ್ನ ತಿಂದು ಈ ನೆಲದ್ದು ಬದುಕಿರೋ ನಾವೆಲ್ಲರೂ ಅಣ್ಣ ತಮ್ಮದಿರು ಅಂತ ಭಾವಿಸೋದು ನನ್ನ ಆದ್ಯ ಕರ್ತವ್ಯ ಅಂತ ನಾನು ನಂಬಿದ್ದೀನಿ. ಎಲ್ಲ ನಾನು ಮೊದಲಿಂದನೂ ಕೂಡ ಮಾನಸಿಕವಾಗಿ ಆಲೋಚನೆ ಮಾಡ್ಕೊಂಡು ಒಂದು ಜ್ಞಾನ ರೂಪದಲ್ಲಿ ಕುವೆಂಪುನ, ಬಸವಣ್ಣನ ಓದ್ಕೊಂಡು ಅವರ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡು, ಸಮಾನತೆಯ ತತ್ವ ಸಿದ್ಧಾಂತಗಳನ್ನ, ಕನಕದಾಸರ ನೀತಿಗಳನ್ನ ಓದ್ಕೊಂಡು, ಸೊ ಈ ಥರದ ಒಂದು ಬದ್ಧತೆ, ಈ ನೆಲದ ಬದ್ಧತೆಯನ್ನು ನನ್ನ ವ್ಯಕ್ತಿತ್ವದ ಭಾಗವಾಗಿ ಮಾಡ್ಕೊಬೇಕು ಅಂತ ತಪಸ್ಸಿನ ಥರ ರೂಪಿಸ್ಕೊಂಡಿದ್ದೀನಿ. ಅದನ್ನೇ ಆಚರಿಸ್ತೀನಿ. ನಾನು ಪ್ರೀತಿಯಿಂದ, ಪ್ರೀತಿಗಾಗಿ, ಪ್ರೀತಿಗೋಸ್ಕರ ಬದುಕುವ ವ್ಯಕ್ತಿ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಇವತ್ತು ಯಾರೆಲ್ಲ ಮುಖಂಡರು ಬಂದಿದ್ರು? ಎಲ್ಲ ಬಂದಿದ್ದರು. ಕೇಶವರಾಜಣ್ಣ ಅವರು ಬಂದಿದ್ದರು, ಮತ್ತು ನಮ್ಮೆಲ್ಲ ಚಂದ್ರಣ್ಣವರು, ನಮ್ಮ ಚಂದ್ರಶೇಖರರು, ನಮ್ಮ ಬ್ಲಾಕ್ ಅಧ್ಯಕ್ಷರು ಶ್ರೀನಿವಾಸ್ ಅವರು, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯ ರಮೇಶು, ನಮ್ಮ ಡೈರಿ ಪ್ರೆಸಿಡೆಂಟ್ ವಿಜಯ್ ಕುಮಾರ್ ಅವರು, ನಮ್ಮ ಬಾಬು ಅವರು ಯುವ ನಾಯಕರು ಕಾಕೋಡು ಪಂಚಾಯತಿ, ಮತ್ತು ನಮ್ಮ ಜಗ್ಗಣ ಹಿರಿಯರು, ಶ್ರೀನಿವಾಸ್ ಅವರು ಮಾಜಿ ಮೆಂಬರು, ಸುಮಾರು ಒಂದು 1000 ಜನದವರೆಗೂ ಬಂದು ಫ್ಲೋಟಿಂಗ್ ಆಗಿದ್ದಾರೆ, ಬಂದು ಹೋಗಿದ್ದಾರೆ. ಅವರೆಲ್ಲರ ಪಕ್ಕ ತಾಲೂಕಿನವರು ಕೂಡ ಬಂದಿದ್ದಾರೆ. ನಾನು ಲೆಕ್ಚರರ್ ಕೂಡ ಆಗಿದ್ದೆ. ಅಲ್ಲಿ ನನ್ನ ಸ್ಟೂಡೆಂಟ್ಸು ಇವತ್ತು ಪಾಪ ಜ್ಞಾಪಕ ಇಟ್ಕೊಂಡಿದ್ದೀನಿ. ಸ್ಟೂಡೆಂಟ್ ವಿಜಯ್ ಕುಮಾರ್ ಕೂಡ ನಾನು ಸ್ಟೂಡೆಂಟ್ ಪಾಠ ಮಾಡಿದ್ದೀನಿ. ನನಗೆ ಇನ್ನೇನು ನಾನು ಹೇಳ್ಕೊಳಕ್ಕೆ ಏನು ಮುಜುಗರ, ನಮ್ಮ ಹಿರಿಯರು ಮಾತಾಡಿಸಿ